ಜರಾಸಂಧ ಅಸ್ಮದ್ವದಾರ್ಥಂ ಚಿಕ್ಷೇಪ ಗದಾ ವೈಲೋಹಿತಾಂ ಮುಖೇ. ಬಹಳ ಹಿಂದೆ, ನಿನಗದು ಗೊತ್ತಿದೆ ಆದರೂ ನೆನಪಿಸ್ತೇನೆ. ಅರ್ಜುನ ನನ್ನನ್ನು ಕೊಲ್ಲಬೇಕು ಅಂತ ಹೇಳಿ ಅವರು ಊರಿನಲ್ಲಿ ನಿಂತುಕೊಂಡು ಗರಗರ ಗದೆ ತಿರುಗಿಸಿ ಎಸೆದ. ವೇಗವಾಗಿ ಬರ್ತಾ ಇತ್ತು. ಅವಾಗ ರುಕ್ಮಿಣಿ ನಂದನ ಪ್ರದ್ಯುಮ್ನ ಸ್ಥೂಣಾಕರಣ ಅನ್ನುವ ಅಸ್ತ್ರವನ್ನು ಎಸೆದ. ಪ್ರದ್ಯುಮ್ನ ಆ ಸ್ಥೂಣಾಕರಣಾಸ್ತ್ರದ ಪೆಟ್ಟು ತಿಂದ ಗದೆ ಅಲ್ಲೇ ಬಿದ್ದು ಅವನ ಸಾಕು ತಾಯಿ ಜರ ಅಂತ ಇದ್ಲಲ್ಲ, ಅವಳು ತಲೆ ಒಡೆದೋಯ್ತು. ಹೀಗೆ ನನ್ನ ಮೇಲೆ ಗದೆ ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಅವನು ತಲೆ ಒಡೆದೋಯ್ತು. ಇದೇನ್ರಿ ಇದು? ನೀವು ತಪ್ಪು ಹೇಳ್ತಾ ಇದ್ದೀರಾ. ಯಾಕೆ ಗೊತ್ತಾ? ಜರಾಸಂಧ ಗರಗರನೆ ತಿರುಗಿಸಿ ಗದೆ ಎಸೆದಾಗ ಪ್ರದ್ಯುಮ್ನ ಹುಟ್ಟೇ ಇರಲಿಲ್ಲ. ಯಾಕೆ ಅಂದ್ರೆ ಅವನ 15ನೇ ವಯಸ್ಸಿನಲ್ಲಿ ಈ ಘಟನೆ ಆಗಿದ್ದು. ಶ್ರೀಕೃಷ್ಣ 15 ವರ್ಷದವನಿದ್ದಾಗ ಈ ಘಟನೆ ಆಗಿದ್ದು. ಅವನು ಹುಟ್ಟಿದ್ದು ಯಾವಾಗ? 25ಕ್ಕೆ, 26ಕ್ಕೆ ಪ್ರದ್ಯುಮ್ನ ಹುಟ್ಟಿದ್ದು. 15ನೇ ವಯಸ್ಸು, 10 ವರ್ಷ ಹಿಂದೆ ಹೇಗಾಗತ್ತದನ್ನ ಅಂತ ನೀವು ಕೇಳೋದಾದರೆ ನೀವು ಮಧ್ವಾಚಾರ್ಯರೊಮ್ಮೆ ನೋಡಿ. ಮಧ್ವಾಚಾರ್ಯರೇನು ಹೇಳ್ತಾರೆ? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತದಲ್ಲಿ ವೇದವ್ಯಾಸರೇನು ಹೇಳ್ತಾರೆ? 15ನೇ ವಯಸ್ಸಿಗೆ, ಕೃಷ್ಣನ 15ನೇ ವಯಸ್ಸಿನಲ್ಲಿ ಜರಾಸಂಧನಿಗೆ ಸುದ್ದಿ ಬಂತು, ನಿನ್ನ ಅಳಿಯನನ್ನ ಕೊಂದವನವನು ಅಂತ. ಗದೆಯನ್ನು ಹಿಡ್ಕೊಂಡ. ಇದು ನಾರದರು ಬಂದರು. ನಾರದರೇ ಎಂದ, ಏನು? ಕೃಷ್ಣನನ್ನು ಕೊಲ್ಬೇಕು ಅಂತ ಇದ್ದೀನಿ, ಇಲ್ಲಿಂದ ಮಧುರೆ ಎಷ್ಟು ದೂರ ಇದೆ ಅಂತಂದ. ಅದಕ್ಕೆ ನಾರದರು, ದೇವರ ಸೇವೆ ನಾನು ಮಾಡಿದ ಹಾಗಾಗಲಿ ಅಂತ 101 ಯೋಜನ ಇದ್ದದ್ದನ್ನು 100 ಯೋಜನ ಅಂತ ಹೇಳಿದ್ರು. ಗಾರ ಗಾರ ತಿರುಗಿಸಿ ಎಸೆದ. ಇದ್ದದ್ದೆಷ್ಟು? 101 ಯೋಜನ. ಇವನು ಗುರಿ ಇಟ್ಟದ್ದೆಷ್ಟು? 100 ಯೋಜನಕ್ಕೆ. ಆ ಮಧುರೆಯ ಗಡಿಯಲ್ಲಿ ಜರೆ ಓಡಾಡ್ತಾ ಇದ್ಲು. ಥಪ್ಪಂತ ತಲೆ ಮೇಲೆ ಗದೆ ಬಿತ್ತು. ರಾಜ ಸ್ವಮಾತೃತ ಉತೋ ಗದಯಾ ಚಹೀನಃ ಅಂತಾರೆ ಮಧ್ವಾಚಾರ್ಯರು. ಇತ್ತ ಗದೆಯೂ ಹೋಯಿತು, ಅತ್ತ ತಾಯಿಯೂ ಹೋದು, ಸಾಕು ತಾಯಿ. ಜರಾಸಂಧ ಅಂದ್ರೇನು? ಜರ ಅನ್ನುವ ರಾಕ್ಷಸಿಯಿಂದ ಜೋಡಿಸಲ್ಪಟ್ಟ ದೇಹದವನು. ಜರಯಾ ಕೃತಾ ಸಂಧಾ ಯಸ್ಯ. ಜರಾಸಂಧ ಅಂದ್ರೆ ಹೀಗೆ, ಜರೆ ಅನ್ನುವ ರಕ್ಕಸಿಯಿಂದ ಜೋಡಿಸಲ್ಪಟ್ಟವ ಜರಾಸಂಧ. ಆಯ್ತಾ? ಹೀಗಾಗಿ ಅದರ ಅಭಿಪ್ರಾಯ ಇಲ್ಲಿ ಹೇಗೆ ಅಂದ್ರೆ ಆ ಪ್ರದ್ಯುಮ್ನ ಇರಲಿಲ್ಲ ಅಂತ ಆಯ್ತಲ್ಲ. ಹೌದಾ? ಸ್ವಲ್ಪ ನೀವು ವೇದ ಎಲ್ಲ ತಿರುಗಾಡ್ಕೊಂಡು ಛಂದೋಗ ಉಪನಿಷತ್ತಿನಲ್ಲಿ ಸನತ್ಕುಮಾರರ ಹತ್ತಿರ ನಾರದರು ಬರ್ತಾರೆ. ಏನು ಹೇಳ್ತಾರೆ ನಾರದರು? ನನಗೆ ಅನೇಕ ಸಮಸ್ಯೆಗಳಿದೆ, ನೀವು ಪರಿಹಾರ ಮಾಡಬೇಕು ಅಂತ ದೇವತಾ ತಾರತಮ್ಯದ ಬಗೆಗೆ ಪ್ರಶ್ನೆ ಕೇಳ್ತಾರೆ. ಆಗ ನಾರದರಿಗೆ ಸನತ್ಕುಮಾರರು ಉತ್ತರ ಕೊಡ್ತಾರೆ. ನಾರದರಿಗೆ ಉಪದೇಶಕರು ಯಾರು? ಗುರುಗಳು ಯಾರು? ಸನತ್ಕುಮಾರ. ಸನತ್ಕುಮಾರನೇ ಪ್ರದ್ಯುಮ್ನ. ಹೀಗಾಗಿ ಪ್ರದ್ಯುಮ್ನ ಸಂಕಲ್ಪ, ಕಾಮ ನಾರದರ ಮೂಲಕ ಪ್ರದ್ಯುಮ್ನನ ಅಸ್ತ್ರವೇ. ನಾನು ದೇವರಿಗೆ ಸೇವೆ ಮಾಡಬೇಕು ಅಂತನ್ನುವ ಕಾಮ ಅದು ಪ್ರದ್ಯುಮ್ನ ಎಸೆದ ಅಸ್ತ್ರ ಅಂತ. ಇದು ಗುಹ್ಯ ಭಾಷೆ. ನಾವೇನಂತ ಅನ್ಕೋತೇವೆ? ನೋಡಿ ಅಲ್ಲ, ಇಷ್ಟು ಪ್ರಶ್ನೆ ಯಾರಿಗೂ ಬರಲ್ಲ. ಬಂದರೆ ಅಲ್ಲ, ಮಹಾಭಾರತದಲ್ಲಿ ಈ ಕಾಲದ ಬಗ್ಗೆ ಹೇಳಿದ್ದಾರೆ. 15ನೇ ವಯಸ್ಸಿನಲ್ಲಿ ಜರಾಸಂಧ ಬಂದ, ಜರಾಸಂಧ ಗದೆ ಎಸೆದ. ಜರಾಸಂಧನ ತಾಯಿ ಜರ ಸತ್ತಿದ್ದು
ಕೃಷ್ಣನ 15ನೇ ವಯಸ್ಸಿನಲ್ಲಿ ಅಂತ ಭಾಗವತ ಇದೆ ಅಂತೆಲ್ಲ ನೋಡಿದೆವು. ಆಮೇಲೆ ನಮಗೆ ಬರುವ ಪ್ರಶ್ನೆ, ದ್ರೋಣ ಪರ್ವದಲ್ಲಿ ಬರುವ ಇದು ಹೇಗೆ ಸರಿಯಾಗತ್ತೆ ಅಂತ. ಹೌದು, ಕರೆಕ್ಟ್. ಯಾಕೆ ಅಂದರೆ ಎದುರುಗಡೆ ಅಂತಂದ್ರ ಅವರೆಲ್ಲ ಮನೋಭಿಮಾನಿ ದೇವತೆಗಳು ಹೌದಲ್ವಾ, ತತ್ವಾಭಿಮಾನಿ ದೇವತೆಗಳು ಹೌದಲ್ವಾ. ಆದ್ದರಿಂದಾಗಿ ಈ ಗುಟ್ಟನ್ನು ಭೇದಿಸಬಹುದು. ಅದರಿಂದಾಗಿ ಏನಾಯಿತು, ತಾಮಾಪತಂತೀಂ ದೃಷ್ಟ್ವೈವ ತದಾ ರುಕ್ಮಿಣಿ ನಂದನ ಪ್ರತಿಘಾತಾರ್ಥಮಸ್ತ್ರಂ ವೈ ಸ್ಥೂಣಾಕರಣಂ ಅವಾತೃಜತ್. ಸ್ಥೂಣಾಕರಣ ಕಿವಿಯನ್ನೇ ಸೃಷ್ಟಿ ಮಾಡಿದ, ಹಿತ್ತಾಳೆ ಕಿವಿ ಆಗಿ ಹೋಯಿತು. ಯಾರಿಗೆ? ಜರಾಸಂಧನಿಗೆ. ನಾರದರನ್ನು ಕೇಳ್ತಾ ಇದ್ನ, ಇಲ್ಲ ಅಂದ್ರೆ ಎಷ್ಟು ಯೋಜನ ಅಂತ ಸರ್ವೆ ಮಾಡಿಸ್ಬೇಕೋ ಇಲ್ವೋ? 102 ಯೋಜನ ಇದೆ, ಹೌದಾ ಅಂತ ಹೇಳಿ 102 ಯೋಜನಕ್ಕೆ ಎಸೆದಿದ್ರೆ ಚೆನ್ನಾಗಿರ್ತಿತ್ತು. ಇವರು 1 ಯೋಜನ ಕಡಿಮೆ ಹೇಳಿದ್ರು ನಾರದರು, ಆಗ 1 ಯೋಜನಕ್ಕೆ ಎಸೆದ. ಇದು ಯಾವುದರ ಪ್ರಭಾವ? ಬ್ಲೈಂಡ್ ಆಗಿ ಕೇಳಿದ್ದರ ಪ್ರಭಾವ. ಆ ಬ್ಲೈಂಡ್ ಆಗಿ ಕೇಳುವಂತೆ ಮಾಡಿದವ ಯಾರು? ಕಾಮ. ಅಂದ್ರೆ ಯಾಕೆ ಕಾಮ? ಯಾಕೆ ಇತಿಹಾಸ ಪುರಾಣಗಳನ್ನು ಓದಬೇಕು ಅನ್ನೋ ಬುದ್ಧಿ ಕೊಡಬೇಕಾದದ್ದು ಅವನೇ. ಕಾಮ ಕಾಮ ಕೆಲಸ ಮಾಡಿದ್ರೆ ಇತಿಹಾಸ ಪುರಾಣಗಳನ್ನು ಓದಬೇಕು ಅಂತ ಅನ್ಸುತ್ತೆ. ಕುಬೇರ ಕೆಲಸ ಮಾಡಿದ್ರೆ ರಾಜನೀತಿ ಶಾಸ್ತ್ರ ಓದಬೇಕು ಅಂತ ಅನ್ಸುತ್ತೆ. ಆದ್ದರಿಂದ ಇಲ್ಲಿ ಅವರ ಕಾರ್ಯಾಚರಣೆಯನ್ನು ಹೇಳಿದ್ದು, ಅದನ್ನು ನೀವು ತಾತ್ವಿಕವಾಗಿ ತೆಗೆದುಕೊಂಡ್ರೆ ಈ ಘಟನೆಗೆ ಬಂದು ನಿಲ್ಲತ್ತೆ. ಅದರಿಂದ ವಿರೋಧ ಇಲ್ಲ. ಆಯ್ತಾ? ಇದನ್ನ ಕೃಷ್ಣ ಈ ಭಾಷೆಯಲ್ಲಿ ಹೇಳಿದ, ತತ್ವಾಭಿಮಾನಿ ದೇವತೆಗಳ ಕೆಲಸದ ಭಾಷೆಯಲ್ಲಿ ಹೇಳಿದ. ಆಗಿದ್ದೇನು? 15ನೇ ವಯಸ್ಸಿನಲ್ಲಿದ್ದಾಗ ಜರಾಸಂಧ ಕೃಷ್ಣನನ್ನು ಕೊಲ್ಲಬೇಕು ಅಂತ ಎಸೆದ ಗದೆ ಜರೆಯನ್ನು ಕೊಂದಿತು. ಅಂದ್ರೆ ಅವರು ಸಾಕು ತಾಯಿಯನ್ನ. ಇಷ್ಟು